ಸೋಮವಾರ ಜನಿಸಿದವರ ಗುಣ ಸ್ವಭಾವ ಏನು, ಇವರ ವೃತ್ತಿ ಜೀವನ, ಆರೋಗ್ಯ, ಹಣಕಾಸು, ವ್ಯಾಪಾರ ರಂಗ, ವಿದ್ಯೆ, ಸಾಂಸಾರಿಕ ಜೀವನ ಹೇಗಿರುತ್ತದೆ, ಇವರ ಮನಸ್ಸಿನ ಕೆಲವು ಸೀಕ್ರೆಟ್ಗಳೇನು, ಜೀವನದಲ್ಲಿ ಇವರು ಯಾವಾಗ ಸೆಟಲ್ ಆಗ್ತಾರೆ, ಅದೃಷ್ಟಕ್ಕಾಗಿ ಯಾವ ಕೆಲಸಗಳನ್ನು ಮಾಡಬೇಕೆಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಸೋಮವಾರ ಜನಿಸಿದವರ ಸ್ತ್ರೀ ಪುರುಷರ ಗುಣಗಳೇನು, ಇವರೊಡನೆ ಹೇಗೆ ವ್ಯವಹರಿಸಬೇಕೆಂದು ನೋಡುವುದಾದರೆ ಸೋಮವಾರಕ್ಕೆ ಅಧಿಪತಿ ಚಂದ್ರದೇವ. ಆದ್ದರಿಂದ ಸೋಮವಾರ ಜನಿಸಿದವರ ಮೇಲೆ ಚಂದ್ರನ ಪ್ರಭಾವ ಬಹಳ ಹೆಚ್ಚಾಗಿರುತ್ತದೆ. ಚಂದ್ರನು ಯಾವಾಗಲೂ ಅಮಾವಾಸ್ಯೆಯಿಂದ ಹುಣ್ಣಿಮೆ ತನಕ ತನ್ನ ಬೆಳಕನ್ನು ಹೆಚ್ಚಿಸಿಕೊಳ್ಳುತ್ತಾನೆ. ಹುಣ್ಣಿಮೆಯಿಂದ ಅಮಾವಾಸ್ಯೆ ತನಕ ತನ್ನ ಬೆಳಕನ್ನು ಕ್ರಮೇಣ ಕಡಿಮೆ ಮಾಡಿಕೊಳ್ಳುತ್ತಾನೆ. ಇಂತಹ ಚಂದ್ರದೇವನ ಲಕ್ಷಣವೇ ಸೋಮವಾರ ಜನಿಸಿದವರದ್ದಾಗಿರುತ್ತದೆ. ಅಂದರೆ ಇವರ ಮನಸ್ಸು ಯಾವಾಗಲೂ ಒಂದೇ ರೀತಿಯಾಗಿ ಇರೋದಿಲ್ಲ. ಚಂಚಲ ಮನಸ್ಸನ್ನು ಇವರು ಹೊಂದಿರುತ್ತಾರೆ. ಒಂದೇ ಕೆಲಸವನ್ನು ಇವರು ಹೆಚ್ಚು ಕಾಲ ಮಾಡೋದಿಲ್ಲ. ಕೆಲಸಗಳನ್ನು ಬದಲಾಯಿಸುತ್ತಲೇ ಇರುತ್ತಾರೆ. ವೃತ್ತಿ, ವ್ಯಾಪಾರ, ಉದ್ಯೋಗ ರಂಗದಲ್ಲಿ ಪದೇ ಪದೇ ಬದಲಾವಣೆಯನ್ನು ಹೆಚ್ಚಾಗಿ ಬಯಸುತ್ತಾರೆ. ಚಂದ್ರನು ಮನಸ್ಕಾರಕನಾಗಿರುವುದರಿಂದ ಸೋಮವಾರ ಜನಿಸಿದವರ ಯೋಚನಾ ಶಕ್ತಿ ಹೆಚ್ಚಾಗಿರುತ್ತದೆ. ಒಂದೇ ವಿಷಯವನ್ನು ಅನೇಕ ರೀತಿಯಲ್ಲಿ ಯೋಚಿಸಿ ವಿಮರ್ಶಿಸುವ ವಿಶೇಷ ಶಕ್ತಿ ಇವರಿಗಿರುತ್ತದೆ. ಇವರು ಹೆಚ್ಚು ಯೋಚನೆ ಮಾಡುವ ಕಾರಣವೇ ಯಾವಾಗಲೂ ಭವಿಷ್ಯದ ಬಗ್ಗೆ ಭಯವನ್ನು ಹೊಂದಿರುತ್ತಾರೆ. ನಡೆದು ಹೋದ ಘಟನೆಗಳು ಹಾಗೂ ಮುಂದೆ ನಡೆಯಬೇಕಾಗಿರುವುದರ ಬಗ್ಗೆ ಹೆಚ್ಚು ಭಯವನ್ನು ಇವರು ಹೊಂದಿರುತ್ತಾರೆ. ಆ ಭಯವನ್ನು ತ್ಯಜಿಸಿದರೆ ಇವರ ಜೀವನ ಬಂಗಾರದಂತಿರುತ್ತದೆ. ಇವರು ಊಹಾಲೋಕದಲ್ಲಿ ಹೆಚ್ಚು ಆಲೋಚಿಸುವ ಕಾರಣ ತಾವು ಕಲ್ಪಿಸಿಕೊಂಡಿದ್ದನ್ನೇ ನಿಜ ಮಾಡಲು ಪ್ರಯತ್ನ ಪಟ್ಟು ಕೊನೆಗೂ ಆ ಕಲ್ಪನೆಯ ನಿಜವಾಗಿಸುತ್ತಾರೆ. ಬೇರೆಯವರು ತುಂಬಾ ಕಷ್ಟಪಟ್ಟು ಮಾಡುವ ಕೆಲಸಗಳನ್ನು ಇವರು ಬಹಳ ಸುಲಭವಾಗಿ ಮಾಡಿ ಮುಗಿಸುತ್ತಾರೆ. ಎಲ್ಲರೂ ಅನೇಕ ವಿಧವಾಗಿ ಹೆಚ್ಚು ಸಮಯ ತೆಗೆದುಕೊಂಡು ಬುದ್ಧಿವಂತಿಕೆಯಿಂದ ಮಾಡಿ ಮುಗಿಸುವ ಕೆಲಸವನ್ನು ಅತಿ ಬೇಗನೆ ತಮ್ಮ ವಿಶೇಷ ಶಕ್ತಿಯಿಂದ ಮಾಡಿ ಮುಗಿಸುತ್ತಾರೆ. ಸೋಮವಾರ ಜನಿಸಿದವರು ಯಾರನ್ನು ಕೂಡ ಅಷ್ಟು ಸುಲಭವಾಗಿ ನಂಬುವುದಿಲ್ಲ. ಅಕಸ್ಮಾತ್ ನಂಬಿದರೆ ಅವರಿಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರ್ತಾರೆ. ಜನರ ಸೇವೆ ಮಾಡಲು ಬಯಸುವ ಇವರು ಯಾವಾಗಲೂ ಹೋಟೆಲ್, ಆಸ್ಪತ್ರೆ, ಕಲೆ, ಶಿಕ್ಷಣ, ನರ್ಸಿಂಗ್ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಲು ಇಷ್ಟಪಡುತ್ತಾರೆ. ಸೋಮವಾರ ಜನಿಸಿದವರು ಯಾವಾಗಲೂ ಶುಚಿಗೆ ಹೆಚ್ಚು ಮಹತ್ವವನ್ನು ನೀಡುತ್ತಾರೆ. ಎಲ್ಲರೂ ಇದ್ದರೂ ಕೆಲವೊಮ್ಮೆ ಒಂಟಿಯಾಗಿ ಜೀವಿಸುವುದು ಸರಿ ಎಂದು ಭಾವಿಸಿ ಒಂಟಿತನದಲ್ಲಿ ಸಂತಸಗೊಳ್ಳುತ್ತಾರೆ. ಇವರಿಗೆ ಹಾಸ್ಯ ಪ್ರಜ್ಞೆ ಹೆಚ್ಚಾಗಿದ್ದು ಸರಿಯಾದ ಸಮಯಕ್ಕೆ ನಗಿಸುವುದು ಹಾಗೂ ಎದುರಿನ ವ್ಯಕ್ತಿಯ ಪರಿಸ್ಥಿತಿ ಗಮನಿಸಿ ಬಹಳ ಚಾಣಾಕ್ಷತೆಯಿಂದ ಮಾತನಾಡುವ ಗುಣವು ಇವರಲ್ಲಿ ಇರುತ್ತದೆ. ಯಾರೊಂದಿಗೂ ಎಷ್ಟು ಬೇಕು ಅಷ್ಟನ್ನೇ ಇವರು ಮಾತನಾಡುತ್ತಾರೆ. ಸೇವಾ ಕ್ಷೇತ್ರ ಅಷ್ಟೇ ಅಲ್ಲದೆ ಕಂಪ್ಯೂಟರ್ ರಂಗದಲ್ಲೂ ಇವರಿಗೆ ಜಯ ಇದ್ದೇ ಇರುತ್ತದೆ. ಸೋಮವಾರ ಜನಿಸಿದವರು ಬಿಳಿ ಬಣ್ಣದ ಪದಾರ್ಥಗಳ ವ್ಯಾಪಾರದಲ್ಲಿ ಯಶಸ್ಸು ಗಳಿಸುತ್ತಾರೆ. ಹಾಲಿನ ವ್ಯಾಪಾರ, ಕಾಫಿ, ಟೀ ವ್ಯಾಪಾರ, ತಂಪು ಪಾನೀಯ ವ್ಯಾಪಾರಗಳಲ್ಲಿ ಯಶಸ್ಸು ಇವರಿಗೆ ಕಟ್ಟಿಟ್ಟ ಬುತ್ತಿ ಎಂದು ಹೇಳಬಹುದು. ನೀರಿಗೆ ಸಂಬಂಧಿಸಿದ ಯಾವುದೇ ಬಿಸ್ನೆಸ್ ಮಾಡಿದರೂ ಸೋಮವಾರ ಜನಿಸಿದವರಿಗೆ ಅದೃಷ್ಟ ಒಲಿದು ಬರುತ್ತದೆ. ಸೋಮವಾರ ಜನಿಸಿದವರು ಬಿಳಿ ಬಣ್ಣವನ್ನು ಹೆಚ್ಚಾಗಿ ಬಳಸಬೇಕು. ಚಂದ್ರದೇವನನ್ನು ಹೆಚ್ಚಾಗಿ ಪೂಜಿಸಬೇಕು. ಇವರ ಅದೃಷ್ಟದ ಸಂಖ್ಯೆ 2. ಇವರು ಯಾವಾಗಲೂ ಮುಖ್ಯವಾದ ಕೆಲಸಗಳನ್ನು 2, 11, 20 ಹಾಗೂ 29ನೇ ತಾರೀಕಿನಂದು ಮಾಡಿದರೆ ತುಂಬಾ ಒಳ್ಳೆಯದು. ಸೋಮವಾರ ಜನಿಸಿದವರು ಚಂದ್ರನ ಜೊತೆಗೆ ಶಿವನನ್ನು ಕೂಡ ಮರೆಯದೆ ಪೂಜಿಸಬೇಕು. ಸೋಮವಾರದ ದಿನಗಳಂದು ಶಿವನಿಗೆ ಹಾಲು, ಮೊಸರಿನಿಂದ ಅಭಿಷೇಕ ಮಾಡಬೇಕು. ಇದರಿಂದ ಅದೃಷ್ಟ ಬಹಳ ಚೆನ್ನಾಗಿ ಕೂಡಿ ಬರುತ್ತದೆ. ಸೋಮವಾರ ಜನಿಸಿದವರು ಪ್ರೇಮ ವಿಷಯದಲ್ಲಿ ಕೆಲವೊಮ್ಮೆ ಗೊಂದಲಕ್ಕೆ ಒಳಗಾಗಿ ಪ್ರೇಮಿಗಳನ್ನು ದೂರ ಮಾಡಿಕೊಳ್ಳುವ ಪರಿಸ್ಥಿತಿ ಹೆಚ್ಚಾಗಿ ಎದುರಾಗುತ್ತದೆ. ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಚಂಚಲ ಮನಸ್ಸನ್ನು ನಿಯಂತ್ರಿಸಿದರೆ ಪ್ರೇಮದಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಶೀತ, ಜ್ವರ ಸಮಸ್ಯೆಗಳು ಇವರಿಗೆ ಆಗಾಗ ಹೆಚ್ಚಾಗಿ ಕಾಡುತ್ತದೆ. ಮಾನಸಿಕವಾಗಿ ಹೆಚ್ಚು ಆಲೋಚಿಸುವ ಇವರು ಆರೋಗ್ಯದ ಕಡೆ ಸರಿಯಾಗಿ ಗಮನ ಕೊಡುವುದಿಲ್ಲ. ಇದರಿಂದ ದೈಹಿಕವಾಗಿ ಕೆಲವೊಮ್ಮೆ ಕಷ್ಟಗಳು ಎದುರಾಗುತ್ತದೆ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಪ್ರತಿದಿನ ಸ್ನಾನ ಮಾಡುವಾಗ ಮರೆಯದೆ ಸೋಂ ಸೋಮಾಯ ನಮಃ ಎಂದು 21 ಬಾರಿ ಜಪಿಸಿದರೆ ಮನಸ್ಸಿನ ಗೊಂದಲ, ಚಂಚಲತೆ ಖಚಿತವಾಗಿ ದೂರವಾಗುತ್ತದೆ. ಸೋಮವಾರ ಜನಿಸಿದವರು ತಮ್ಮ ಬಳಿ ಯಾವಾಗಲೂ ಬಿಳಿ ಬಣ್ಣದ ಒಂದು ಚಿಕ್ಕ ಬಟ್ಟೆಯನ್ನು ಜೊತೆಯಲ್ಲಿಟ್ಟುಕೊಂಡಿರಬೇಕು. ಚಿಕ್ಕ ಮಕ್ಕಳಿಗೆ ಹಾಲನ್ನು ಕುಡಿಯಲು ನೀಡುವುದು ಹಾಗೂ ಹಾಲನ್ನು ಯಾವುದಾದರೂ ದೇಗುಲಗಳಿಗೆ ನೀಡುವುದು, ಅವಶ್ಯಕತೆ ಇದ್ದವರಿಗೆ ಹಾಲನ್ನು ದಾನವಾಗಿ ನೀಡುವುದನ್ನು ಮಾಡಬೇಕು.
ಸೋಮವಾರ ಜನಿಸಿದವರು ಸೃಜನಶೀಲರು, ಸೌಮ್ಯವಂತರು ಆಗಿರುತ್ತಾರೆ. ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಇವರ ಗುಣ ಎಲ್ಲರಿಗೂ ಇಷ್ಟವಾಗುತ್ತದೆ. ಎದುರಿನ ವ್ಯಕ್ತಿಗಳು ನಿಮ್ಮ ಮಾತನ್ನು ಕೇಳದಿದ್ದರೆ ಬೇಗನೆ ಕೋಪವು ನಿಮಗೆ ಬರುತ್ತದೆ. ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಒಟ್ಟಿಗೆ ಜೀವಿಸಬೇಕು ಎಂಬುದು ಸೋಮವಾರ ಜನಿಸಿದವರ ದೊಡ್ಡ ಕನಸಾಗಿರುತ್ತದೆ. ಸಂಪತ್ತಿನ ವಿಷಯದಲ್ಲಿ ಬಹಳ ಅದೃಷ್ಟವಂತರಾದ ಇವರು ಶ್ರೀಮಂತಿಕೆ ಹೊಂದಲು ಹೆಚ್ಚು ಶ್ರಮಿಸುವ ಜೀವಿಗಳು ಕೂಡ ಆಗಿರುತ್ತಾರೆ. ತಾಯಿಯನ್ನು ಹೆಚ್ಚು ಪ್ರೀತಿಸುವ ಇವರು, ಇವರ ಜೀವನದಲ್ಲಿ ತಾಯಿಯ ಪಾತ್ರ ತುಂಬ ದೊಡ್ಡದಾಗಿರುತ್ತದೆ. ಜಗಳವನ್ನು ಹೆಚ್ಚು ಬಯಸದ ಇವರು ಸದಾ ನೆಮ್ಮದಿಯನ್ನು ಬಯಸುತ್ತಾರೆ. ಮುಂದಾಲೋಚನೆ ಮಾಡಿದ್ದೀನಿ ಎಂದು ಭಾವಿಸುವ ಇವರು ಜೀವನದಲ್ಲಿ ಸಾಕಷ್ಟು ಬಾರಿ ಎಡವಿ ತಪ್ಪಿನ ಅರಿವು ಮಾಡಿಕೊಳ್ಳುತ್ತಾರೆ. ಸೋಮವಾರ ಜನಿಸಿದವರ ಬದಲಾವಣೆಯನ್ನು ಹೆಚ್ಚಾಗಿ ಬಯಸುತ್ತಾರೆ. ಜೀವನದ ಸುಖ ದುಃಖಗಳನ್ನು ಒಂದೇ ರೀತಿಯಲ್ಲಿ ಸ್ವೀಕರಿಸುತ್ತಾರೆ. ಬದಲಾವಣೆ ಎನ್ನುವುದು ಇವರನ್ನು ಯಾವ ರೀತಿಯಲ್ಲೂ ಎದುರಿಸುವುದಿಲ್ಲ. ಅದನ್ನು ಅವರು ಬೆಳವಣಿಗೆಗೆ ದೊರೆತ ಅವಕಾಶ ಎಂದು ಭಾವಿಸುತ್ತಾರೆ. ಸೋಮವಾರ ಜನಿಸಿದವರಿಗೆ ನೆನಪಿನ ಶಕ್ತಿ ಹೆಚ್ಚಿರುತ್ತದೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಲ್ಲಿ, ನಾಯಕತ್ವ ನಿಭಾಯಿಸುವಲ್ಲಿ ತುಂಬ ಪ್ರವೀಣರು ಆಗಿರುತ್ತಾರೆ. ವ್ಯಕ್ತಿಯ ಗುಣಗಳಿಗೆ, ಜೀವನ ಶೈಲಿಗೆ ಜನಿಸಿದವರ ವಾರವು ಅತಿ ಮುಖ್ಯವಾಗಿರುತ್ತದೆ. ಸೋಮವಾರ ಜನಿಸಿದವರು ತಪ್ಪದೆ ಕಮೆಂಟ್ ಮಾಡಿ. ಮುಂದೆ ಯಾವ ವಾರ ಜನಿಸಿದವರ ಗುಣ ಲಕ್ಷಣಗಳು ಬೇಕೆಂದು ಬರೆದು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ಚಂದನ ಲೋಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು.